ನವಮಾಸದ ಬಾಹ್ಯಾಕಾಶ ವನವಾಸ ಅಂತ್ಯ. ಸುರಕ್ಷಿತವಾಗಿ ಧರೆಗಿಳಿದ ಭಾರತಾಂಬೆ ಮಗಳು. ಐತಿಹಾಸಿಕ ಕ್ಷಣಕ್ಕೆ ಜಗತ್ತೇ ಸಾಕ್ಷಿ. ಸುನೀತಾ ಸಾಧನೆಗೆ ಸರ್ವರು ಸಲಾಂ. 45 ದಿನ ಕ್ವಾರಂಟೈನ್. ಶನಿವಾರ ಕರ್ನಾಟಕ ಬಂದ್ ಫಿಕ್ಸ್. ಸಾರಿಗೆ ಸಚಿವರು ಏನಂದ್ರು? ಭೂ ಒತ್ತುವರಿ ಕೇಸಲ್ಲಿ ಎಚ್ಡಿಕೆ ವಿಲವಿಲ. ಮಾರ್ಕಿಂಗ್ ಆಗಿದೆ, ಕಾಂಪೌಂಡ್ ಕೆಡವೋದು ಮಿಸ್ ಇಲ್ಲ. ರನಿಯಾ ಕೇಸಲ್ಲಿ ಸರ್ಕಾರಿ ವಾಹನ ದುರ್ಬಳಕೆ ಆಗಿರೋದು ಸಾಬೀತಾಯ್ತಾ? ಯಾರದ್ದೋ ಸೇಡಿಗೆ ತಿನ್ನೋ ಅನ್ನಕ್ಕೆ ವಿಷವಿಟ್ರ ಪಾಪಿಗಳು. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸುನೀತಾ ವಿಲಿಯಮ್ಸ್ ಮತ್ತು ಬಚ್ ವಿಲ್ಮೋರ್ ಕೊನೆಗೂ ಎಲ್ಲರ ಪ್ರಾರ್ಥನೆಯಂತೆ ಭೂಮಿಗೆ ಸುರಕ್ಷಿತವಾಗಿ ಬಂದು ಸೇರಿದ್ದಾರೆ. 8 ದಿನಗಳ ಕಾರ್ಯಾಚರಣೆಗೆ ಹೋಗಿದ್ದ ಉಭಯ ಗಗನಯಾನಿಗಳು 9 ತಿಂಗಳ ವನವಾಸ ಅನುಭವಿಸಿದ್ರು. ಕಳೆದ ಜೂನ್ 5ನೇ ತಾರೀಕು ಬೋಯಿಂಗ್ ಸ್ಟಾರ್ ಲೈನರ್ ಮೂಲಕ ಬಾಹ್ಯಾಕಾಶಕ್ಕೆ ಹೋಗಿದ್ದ ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಲ್ಯಾಂಡ್ ಆಗಿದ್ದಾರೆ. ಭೂಮಿಗೆ ಬರ್ತಾರೋ ಇಲ್ವೋ ಅನ್ನುವಂತಹ ಆತಂಕದಲ್ಲಿದ್ದವರೀಗ ಫುಲ್ ಖುಷಿಯಾಗಿದ್ದಾರೆ. ಇಬ್ಬರು ಗಗನಯಾತ್ರಿಗಳು ನಾಸಾದ ನಿಕ್ ಹ್ಯಾಗೋ ಮತ್ತು ಅಲೆಕ್ಸಾಂಡರ್ ಗೊರ್ಬುನೋವ್ ಜೊತೆಗೆ ಸುಮಾರು 17 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಫ್ಲೋರಿಡಾದ ಕರಾವಳಿವರೆಗೂ ಪ್ರಯಾಣ ನಡೆಸಿದರು. ಬೆಳಗಿನ ಜಾವ 2:41ರಿಂದ ಲ್ಯಾಂಡಿಂಗು 44 ನಿಮಿಷಗಳ ಮುನ್ನ ಬಾಹ್ಯಾಕಾಶದ ನೌಕೆಯ ವೇಗವನ್ನು ತಗ್ಗಿಸಲಾಯಿತು. 3.27 ನಿಮಿಷಕ್ಕೆ ಸರಿಯಾಗಿ ಕ್ರೂ 9 ಫ್ಲೋರಿಡಾದ ಸಮುದ್ರ ತೀರದಲ್ಲಿ ಕ್ಯಾಪ್ಸುಲ್ ಸೇಫ್ ಸ್ಪ್ಲಾಶ್ ಲ್ಯಾಂಡ್ ಆಗಿದೆ. ಕ್ಯಾಪ್ಸುಲ್ನಿಂದ ಹೊರತಂದು ಸ್ಟ್ರೆಚರ್ ಮೇಲೆ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ಅವರನ್ನ ಮಲಗಿಸಿ ಕರೆದೊಯ್ಯಲಾಯಿತು. ಈ ವೇಳೆ ಎಲ್ಲರ ಮುಖದಲ್ಲಿ ಮಂದಹಾಸ ಮೂಡಿತ್ತು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಿಂದ ಭೂಮಿಗೆ ಸುರಕ್ಷಿತವಾಗಿ ಬಂದಿಳಿದ ಸುನೀತಾ ಆರೋಗ್ಯದ ಮೇಲೆ ನಿಗಾ ಇಡಲಾಗಿದೆ. ಯಾಕಂದ್ರೆ ಬರೋಬ್ಬರಿ 9 ಮಾಸಗಳು ಗುರುತ್ವಾಕರ್ಷಣೆಯ ಸಂಪರ್ಕವೇ ಇಲ್ಲದ ಪ್ರಪಂಚದಲ್ಲಿದ್ದ ಸುನೀತಾರ ಆರೋಗ್ಯ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ 45 ದಿನಗಳ ಕಾಲ ರಿಹ್ಯಾಬಿಟೇಷನ್ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದು, ಕೆಲವು ದಿನಗಳ ಕಾಲ ಆರೋಗ್ಯದ ಮೇಲೆ ನಿಗಾ ವಹಿಸಲಿದ್ದಾರೆ. ಇನ್ನು ಗಗನಯಾತ್ರಿಗಳನ್ನು ವಾಪಸ್ ಕರೆತರುವ ಹಂತದಲ್ಲಿ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಸಪ್ತ ಸವಾಲುಗಳನ್ನ ನಿಭಾಯಿಸಿತು. ವಿಜ್ಞಾನಿಗಳಿಗೆ ಹವಾಮಾನ ಪರಿಸ್ಥಿತಿಗಳು ಸಹಕಾರ ಕೊಡ್ತು. ಸಿಡಿಲು, ಗುಡುಗು, ಮಿಂಚು ಇಲ್ಲದಿರುವ ಸ್ಥಿತಿಯು ಟಚ್ ಡೌನ್ ಸರಳವಾಗಿಸಿತು. ಸಮುದ್ರದಲ್ಲಿ 7 ಡಿಗ್ರಿಗಿಂತ ಹೆಚ್ಚಿನ ಪ್ರಮಾಣದ ಅಲೆಗಳು ಕೂಡ ಇರಲಿಲ್ಲ. ಇನ್ನು 4 ಗಗನಯಾತ್ರಿಗಳನ್ನ ಹೊತ್ತು ಬರ್ತಾ ಇದ್ದ ಗಗನನೌಕೆ ನಡುವೆ ಸಂಪರ್ಕ ಕಳೆದುಕೊಂಡಿತ್ತು ಅಂತ ವರದಿಯಾಗಿದೆ. ಸುಮಾರು 3 ಗಂಟೆ ಸಮಯದಲ್ಲಿ ಭೂಮಿಯ ಗುರುತ್ವಾಕರ್ಷಣೆ ಒಳಪಟ್ಟ ವೇಳೆ ನೌಕೆ 7 ನಿಮಿಷಗಳ ಕಾಲ ಸಂಪರ್ಕ ಕಳ್ಕೊಂಡಿತ್ತು. ಆದರೆ ನಾಸಾದ ವಿಜ್ಞಾನಿಗಳು ನಿರಂತರ ಪ್ರಯತ್ನದ ಮೂಲಕ ಮತ್ತೆ ಸಂಪರ್ಕ ಸಾಧಿಸಿ ಸೇಫ್ ಲ್ಯಾಂಡ್ ಮಾಡಿಕೊಂಡ್ರು. ಬೆಳಗಾವಿ ಗಡಿ ಭಾಗದಲ್ಲಿ ಮರಾಠಿಗರ ಪುಂಡಾಟಿಕೆ, ಎಂಇಎಸ್ ನಿಷೇಧ, ಮೆಟ್ರೋ ದರ ಏರಿಕೆ ಸೇರಿದಂತೆ ಹಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಕನ್ನಡ ಪರ ಸಂಘಟನೆಗಳು ಶನಿವಾರ ಬಂದ್ಗೆ ಕರೆ ಕೊಟ್ಟಿವೆ. ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದ್ ಇರಲಿದೆ. ಬಂದ್ಗೆ ಈಗಾಗಲೇ ಓಲಾ, ಊಬರ್, ಟ್ಯಾಕ್ಸಿ ಅಸೋಸಿಯೇಷನ್, ಖಾಸಗಿ ಬಸ್ಗಳು ಬೆಂಬಲ ಸೂಚಿಸಿವೆ. ಇನ್ನು ಶನಿವಾರ ಬಂದ್ ಆದರೆ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್, ಹಾಲು ಪೂರೈಕೆ, ಅಗತ್ಯ ವಸ್ತುಗಳ ಪೂರೈಕೆ ಲಭ್ಯ ಇರಲಿದೆ. ಮೆಟ್ರೋ, ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಸಂಚಾರ ಇರಲಿದೆ. ಥಿಯೇಟರ್, ಚಿತ್ರೋದ್ಯಮ, ಹೋಟೆಲ್, ಮಾಲ್, ಬೇಕರಿ ಇನ್ನಿತರ ಸಂಘಟನೆಗಳು ಬಂದ್ಗೆ 50-50 ಬೆಂಬಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕ ಬಂದ್ ವಿಚಾರವಾಗಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲ್ಲ ಸಂಸ್ಥೆಗಳು ಸಹಕಾರ ಕೊಟ್ಟರಷ್ಟೇ ಬಂದ್ ಯಶಸ್ವಿಯಾಗುತ್ತೆ. ಸಾರಿಗೆ ನೌಕರರ ಬೆಂಬಲದ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲವೂ ಶನಿವಾರ ಗೊತ್ತಾಗಲಿದೆ ಅಂತ ಹೇಳಿದರು. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣ ಶುಕ್ರವಾರದ ನಂತರ ಬೆಂಬಲದ ಬಗ್ಗೆ ಸೂಚಿಸ್ತೀರಿ ಅಂತ ಹೇಳಿದ್ದಾರೆ. ಒಂದು ಬಂದ್ ಆಗಬೇಕಾಗಿದ್ದರೆ ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಗಳು ಈ ಥರ 100 ಸಂಘ ಸಂಸ್ಥೆಗಳಿದ್ದಾರೆ ಕರ್ನಾಟಕದಲ್ಲಿ. ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಟ್ಟರೆ ಬಂದು ಯಶಸ್ವಿ ಆಗುತ್ತೆ. ಇದು ಕನ್ನಡ ಭಾಷೆ ಬಗ್ಗೆ, ನಮ್ಮ ನೆಲದ ಬಗ್ಗೆ ಮತ್ತು ಜಲ ಇಂಥ ವಿಚಾರಗಳಲ್ಲಿ ಸಂಘಟನೆಗಳು ಆವಾಗವಾಗ ಸಮಯ ಸಂದರ್ಭ ನೋಡಿಕೊಂಡು ಬಂದು ಕರೆ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮ ಯೂನಿಯನ್ ಅವರು ಕೂಡ ಕೊಟ್ಟಿರ್ಬೋದು. ನಾನು ನೋಡಿಲ್ಲ, ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ, ಕೊಟ್ಟಿರ್ಬೋದು, ಅವರು ಕೂಡ ಕೊಟ್ಟಿರ್ಬೋದು. ಇನ್ನು 22ನೇ ತಾರೀಕಲ್ವ, ನೋಡೋಣ ಏನೇನಾಗುತ್ತೋ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆದೇಶದ ಮೇಲೆ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಕಂದಾಯ ಇಲಾಖೆ ಇವತ್ತು 2ನೇ ದಿನವೂ ತೆರವು ಕಾರ್ಯಾಚರಣೆ ಮುಂದುವರೆಸಿದೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಮತ್ತು 39ರಲ್ಲಿ ಸರ್ಕಾರಿ ಜಾಗದ ಒತ್ತುವರಿ ಮಾರ್ಕಿಂಗ್ ಮಾಡಿದ್ದ ಕಂದಾಯ ಇಲಾಖೆ ಅಧಿಕಾರಿಗಳು ಇವತ್ತು ಕೂಡ ಎಚ್ಡಿಕೆ ತೋಟದ ಮನೆ ಹೊರತುಪಡಿಸಿ ಇನ್ನುಳಿದ ಒತ್ತುವರಿ ಜಾಗದಲ್ಲಿ ಮಾರ್ಕಿಂಗ್ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಕೇತಗಾನಹಳ್ಳಿ ಬಳಿ ಒತ್ತುವರಿಯಾದಂತಹ ಸರ್ಕಾರಿ ಜಾಗದಲ್ಲಿ ಗೋಮಾಳ, ಸ್ಮಶಾನ, ನೀರಿನ ಮೂಲಗಳು ಸೇರಿ ಇತರೆ ಜಾಗದಲ್ಲಿ ಸರ್ವೆ ನಡೆಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ರೆಡ್ ಫ್ಲಾಗ್ ಅಳವಡಿಕೆ ಮಾಡಿದ್ದಾರೆ. ಮಾರ್ಕಿಂಗ್ ಕಾರ್ಯ ಮುಗಿದ ಬಳಿಕ ಕುಮಾರಸ್ವಾಮಿ ಸೇರಿ ಇತರೆ ಒತ್ತುವರಿದಾರರಿಗೆ ನೋಟಿಸ್ ಕೊಡೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡವರಿಗೆ ನೋಟಿಸ್ ಕೊಟ್ಟು 7 ದಿನಗಳ ಒಳಗೆ ಉತ್ತರ ಕೊಡೋದಕ್ಕೆ ಜಿಲ್ಲಾಡಳಿತ ಅವಕಾಶ ಕಲ್ಪಿಸಿದೆ. ನೋಟಿಸ್ಗೆ ಉತ್ತರ ನೀಡದೇ ಇದ್ರೆ ತೆರವು ಮಾಡಿ ಕಾಂಪೌಂಡ್ಗಳ ಡೆಮಾಲಿಷನ್ ಮಾಡಿ ಸರ್ಕಾರಿ ಜಮೀನನ್ನು ವಶಕ್ಕೆ ಪಡೆಯುವುದಕ್ಕೆ ನಿರ್ಧರಿಸಿದೆ.
ನಟಿ ಆರೋಪಿ ರನ್ಯಾ ರಾವ್ಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರೋಟೋಕಾಲ್ ಪಾಲನೆ ಮಾಡಿರುವುದು ತನಿಖೆಯ ವೇಳೆ ಸಾಬೀತಾಗಿದೆ. ಗೌರವ್ ಗುಪ್ತಾ ನೇತೃತ್ವದ ತಂಡ ಏರ್ಪೋರ್ಟ್ನಲ್ಲಿ ಸಿಬ್ಬಂದಿ ಹಾಗೂ ಪ್ರೋಟೋಕಾಲ್ ಪಾಲನೆ ಮಾಡಲು ಹೋಗಿದ್ದ ಪ್ರೋಟೋಕಾಲ್ ಅಧಿಕಾರಿಗಳನ್ನು ವಿಚಾರಣೆ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪ್ರೋಟೋಕಾಲ್ ಪಾಲನೆ ಮಾಡಲು ಸೂಚನೆ ಕೊಟ್ಟಿರುವ ಆರೋಪ ಎದುರಿಸ್ತಾ ಇರುವ ಹಿರಿಯ IPS ಅಧಿಕಾರಿ ರಾಮಚಂದ್ರ ರಾವ್ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಈ ವೇಳೆ ರಾಮಚಂದ್ರ ರಾವ್ ಆರೋಪವನ್ನು ನಿರಾಕರಿಸಿದ್ದಾರೆ. ಈ ಸಂಬಂಧ ಟೆಕ್ನಿಕಲ್ ಎವಿಡೆನ್ಸ್ ಸೇರಿದಂತೆ ಹಲವು ಪ್ರಮುಖ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ರನ್ಯಾ ರಾವ್ ಏರ್ಪೋರ್ಟ್ಗೆ ಬಂದ ದಿನ ವಾಹನ ಕಳಿಸಿದ್ದಾರೆ. ಕಾರು ಕಳಿಸಿರುವ ಬಗ್ಗೆ ಏರ್ಪೋರ್ಟ್ನಲ್ಲಿನ CCTV ಕಲೆ ಹಾಕಿದ್ದಾರೆ. ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ಗೆ ರಾಮಚಂದ್ರ ರಾವ್ ಕರೆ ಮಾಡಿದ್ದಾರೆ ಎಂಬುದಕ್ಕೆ CDR ಪಡೆದಿದ್ದಾರೆ. ಜೊತೆಗೆ ಬಸವರಾಜ್ನಿಂದಲೂ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ. ಸದ್ಯ ಪ್ರಕರಣದ ವರದಿಯನ್ನು ಶುಕ್ರವಾರ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಲಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿಯಲ್ಲಿ ಫುಡ್ ಪಾಯ್ಸನ್ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಹೋಟೆಲ್ನಲ್ಲೇ ಅನ್ನಕ್ಕೆ ವಿಷಕಾರಿ ಅಂಶ ಮಿಶ್ರಣ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಯಾರೋ ಕಿಡಿಗೇಡಿಗಳು ವಿಷಕಾರಿ ಪದಾರ್ಥ ಮಿಕ್ಸ್ ಮಾಡಿರುವ ಶಂಕೆ ವ್ಯಕ್ತ ಆಗಿದ್ದು, CCTVಯ CDR ಅನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಕಳೆದ ಶುಕ್ರವಾರ ಹೋಳಿ ಹಬ್ಬಕ್ಕೆ ಅಂತ ಉದ್ಯಮಿಯೊಬ್ಬರು ಬಾತ್ ಆರ್ಡರ್ ಕೊಟ್ಟಿದ್ರು. ಉಳಿದ ರೈಸ್ ಬಾತ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗಿತ್ತು. ಇದನ್ನು ತಿಂದ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ. ಪ್ರಕರಣ ಸಂಬಂಧ ತನಿಖೆ ತೀವ್ರಗೊಳಿಸಿದ ಪೊಲೀಸರು ಹೋಟೆಲ್ಗೆ ಭೇಟಿ ಕೊಟ್ಟು ಆಹಾರದ ಮಾದರಿಗಳು, ಮಸಾಲೆ ಪದಾರ್ಥಗಳನ್ನು ಸ್ಯಾಂಪಲ್ ಅನ್ನು ರವಾನಿಸಿದ್ದಾರೆ. ವರದಿ ಬಂದ ಬಳಿಕ ಅಸಲಿ ವಿಚಾರ ಬೆಳಕಿಗೆ ಬರುತ್ತೆ. ಇನ್ನು ಹೋಟೆಲ್ ಮಾಲೀಕ ಸಿದ್ದರಾಜು ಮೇಲಿನ ದ್ವೇಷಕ್ಕೆ ಯಾರೋ ಕಿಡಿಗೇಡಿಗಳು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತ ಆಗಿದೆ. ಒಂದು ವೇಳೆ ವರದಿಯಲ್ಲಿ ವಿಷಕಾರಿ ಅಂಶ ಮಿಶ್ರಣ ಆಗಿರುವುದು ತಿಳಿದು ಬಂದರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿಕೊಂಡು DYSP ಕೃಷ್ಣಪ್ಪ ನೇತೃತ್ವದಲ್ಲಿ ತನಿಖೆ ಮಾಡುವುದಾಗಿ ತಿಳಿಸಿದೆ. ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ಹನಿ ಟ್ರ್ಯಾಪ್ ಖೆಡ್ಡಾದಲ್ಲಿ ಸಿಲುಕಿದ್ದಾರೆ ಎಂಬ ವಿಚಾರ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಭಾರೀ ಸಂಚಲನ ಮೂಡಿಸಿದೆ. ತುಮಕೂರು ಭಾಗದ ಸಚಿವರನ್ನ ಮಟ್ಟ ಹಾಕಲು ಮತ್ತೊಬ್ಬ ಪ್ರಭಾವಿ ನಾಯಕರೊಬ್ಬರು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಿರುವ ಆರೋಪ ಕೇಳಿಬಂದಿದೆ. ಆ ನಾಯಕನಿಗೆ 2 ಸಲ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಯತ್ನದ ಪ್ಲಾನ್ ಮಾಡಲಾಗಿತ್ತು. ಆದರೆ ಆ ನಾಯಕ ಹನಿ ಜಾಲದ ಟ್ರ್ಯಾಪ್ಗೆ ಬೀಳಲಿಲ್ಲ. 2 ಬಾರಿ ಹನಿ ಟ್ರ್ಯಾಪ್ ಯತ್ನ ನಡೆದ ಬೆನ್ನಲ್ಲೇ ಆ ನಾಯಕ ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳಿಯಲು ಅವರದ್ದೇ ತಂಡದಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಆ ಬಳಿಕ ಆ ನಾಯಕನಿಗೆ ಇದು ಪೊಲಿಟಿಕಲ್ ಹನಿ ಗೇಮ್ ಎನ್ನುವ ವಿಚಾರ ಗೊತ್ತಾಗಿದೆ. ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕಲೆಂದು ಹನಿ ಟ್ರ್ಯಾಪ್ ಯತ್ನ ಮಾಡಲಾಗ್ತಾ ಇದೆ ಎಂಬುದನ್ನು ಅರಿತ ನಾಯಕ ಅಲರ್ಟ್ ಆಗಿ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದಾರೆ. ಇಬ್ಬರು ಒಂದೇ ಪಕ್ಷದಲ್ಲಿರುವ ಕಾರಣ ಇಲ್ಲಿಯವರೆಗೆ ದೂರು ಕೊಟ್ಟಿಲ್ಲ. ಇದೀಗ ಯಾವ ಕ್ಷಣದಲ್ಲಾದರೂ ದೂರು ಕೊಡಲು ಮುಂದಾಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಇದೇ ವಿಚಾರವಾಗಿ ಕಾಂಗ್ರೆಸ್ ನಾಯಕರೇ ಆಕ್ರೋಶ ಹೊರಹಾಕಿದ್ದಾರೆ. ಟ್ರ್ಯಾಪ್ ಯಾರೇ ಮಾಡಿರಲಿ ಅದು ಅಸಹ್ಯವಾದ ಕೆಲಸ, ಅದು ಅಕ್ಷಮ್ಯ ಅಪರಾಧ, ಅವ್ರನ್ನ ಒಳಗಡೆ ಹಾಕಿ. ಈಗ ಕರ್ನಾಟಕ ರಾಜ್ಯದ ಸುಸಂಸ್ಕೃತ ರಾಜ್ಯ, ಇದು ನಾವು ರೋಲ್ ಮಾಡಲ್ ಆಗಿದ್ವಿ. ಈ CD ಯೂನಿಟ್ಗಳು ಬಂದು ದೇಶದಲ್ಲಿ ನಮ್ಮಷ್ಟು ಕೆಟ್ಟ ಹೆಸರು ಯಾವ ರಾಜ್ಯದಲ್ಲೂ ಇಲ್ಲ. ವಲಸು ರಾಜಕಾರಣ ಮಾಡ್ತಾ ಇರೋರಿಗೆ ಜನ ಚಿಮಾರಿ ಆಗ್ತದೆ. ಒಂದರ ಹಿಂದೆ ಒಂದರಂತೆ ಸಚಿವರ ನಡೆಯಿಂದ ಸರ್ಕಾರಕ್ಕೆ ಮುಜುಗರ ಹಾಗೂ ಆತಂಕದ ಸ್ಥಿತಿ ಬಂದೊದಗಿದೆ. ಈ ಬೆಳವಣಿಗೆಯಿಂದ ಸಿಎಂ ಸಿದ್ದರಾಮಯ್ಯ ಪಾಲಿಗೆ ದಿನವೂ ಟೆನ್ಷನ್ ತಪ್ಪುತ್ತಲೇ ಇಲ್ವಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಲಿಂಕ್ನಲ್ಲಿ ಇಬ್ಬರು ಸಚಿವರು ಇದ್ದಾರೆ ಎಂಬುದೇ ಸರ್ಕಾರದ ಪಾಲಿಗೆ ಮುಜುಗರ ತಂದಿಟ್ಟಿತ್ತು. ಇದರ ಬೆನ್ನಲ್ಲೇ ಈಗ ಹನಿ ಟ್ರ್ಯಾಪ್ ಆರೋಪ ಸಹ ಸಚಿವರ ವಿರುದ್ಧ ಕೇಳಿಬರುತ್ತಿದ್ದು, ಇದು ಸರ್ಕಾರಕ್ಕೆ ತಲೆನೋವಾಗಿದೆ. ಇನ್ನು ಆಡಳಿತದ ಸಮಸ್ಯೆಯ ಆತಂಕಕ್ಕಿಂತ ಸಚಿವರ ವೈಯಕ್ತಿಕ ನಡೆಯ ಮುಜುಗರವೇ ಸಿಎಂ ಹಾಗೂ ಸರ್ಕಾರದ ಪಾಲಿಗೆ ದೊಡ್ಡ ಸವಾಲಾಗಿದೆ ಎನ್ನಲಾಗಿದೆ. ಇತ್ತ ವಿಪಕ್ಷ ನಾಯಕರು ಕೂಡ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಂಬಂಧ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಇದು ಸಿದ್ದರಾಮಯ್ಯಗೆ ಇರುಸು ಮುರುಸು ಆದಂತೆ ಕಾಣ್ತಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ DCM DK ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಸೋನಿಯಾ ಗಾಂಧಿ ಭೇಟಿಯಾಗಿ ಪ್ರಸಕ್ತ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಇದು ಕೂಡ ಸಿಎಂ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಗಂಡನೊಂದಿಗೆ ಸಂಸಾರ ಮಾಡಲು ದಿನಕ್ಕೆ 5,000 ಹಣಕ್ಕೆ ಡಿಮ್ಯಾಂಡ್ ಮಾಡುವುದರ ಮೂಲಕ ಪತ್ನಿ ಕಿರುಕುಳ ನೀಡ್ತಿದ್ದಾಳೆಂದು ಪತಿ ಶ್ರೀಕಾಂತ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಅಲ್ಲದೆ ಬ್ಯೂಟಿ ಹಾಳಾಗುತ್ತೆ, ಮಕ್ಕಳು ಬೇಡ, ದತ್ತು ಮಕ್ಕಳನ್ನ ಪಡೆದುಕೊಳ್ಳೋಣ ಎಂದು ಗಂಡನಿಗೆ ಪತ್ನಿ ಟಾರ್ಚರ್ ಮಾಡ್ತಿದ್ದಾಳಂತೆ. ಟೆಕ್ಕಿ ಶ್ರೀಕಾಂತ್ ಹಾಗೂ ಯುವತಿ 2022ರಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾದ ದಿನದಿಂದ ಒಂದು ದಿನ ಕೂಡ ಗಂಡನೊಂದಿಗೆ ಸಂಸಾರ ಮಾಡಿಲ್ವಂತೆ. ಮಕ್ಕಳು ಮಾಡಿಕೊಳ್ಳೋಣ ಅಂತ ಗಂಡ ಶ್ರೀಕಾಂತ್ ಕೇಳಿದ್ರೆ ಈಗ ಮಕ್ಕಳು ಬೇಡ, ನಮಗೆ 60 ವರ್ಷವಾದ ಬಳಿಕ ಮಕ್ಕಳು ಮಾಡಿಕೊಳ್ಳೋಣ ಅಂತಿದ್ದಾಳಂತೆ. ಗಂಡ ಶ್ರೀಕಾಂತ್ ಬಲವಂತವಾಗಿ ಮುಟ್ಟುವುದಕ್ಕೆ ಹೋದ್ರೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆಂದು ಪತಿ ಆರೋಪಿಸಿದ್ದಾರೆ. ಶ್ರೀಕಾಂತ್ ಪತ್ನಿ ಹಾಗೂ ಕುಟುಂಬದವರ ವಿರುದ್ಧ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ಸಂಬಂಧ NCR ಮಾಡಿಕೊಂಡಿರೋ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಸದ್ಯ ಡಿವೋರ್ಸ್ ನೀಡಲು ಪತ್ನಿ 45 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡುತ್ತಿದ್ದಾರೆಂದು ಪತಿ ಶ್ರೀಕಾಂತ್ ಆರೋಪಿಸಿದ್ದಾರೆ.
ಉತ್ತರ ಪ್ರದೇಶದ ಮೀರತ್ನಲ್ಲಿ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಮಗಳ ಹುಟ್ಟುಹಬ್ಬಕ್ಕೆಂದು ಲಂಡನ್ನಿಂದ ಬಂದ ಪತಿಯನ್ನೇ ಪ್ರಿಯಕರನೊಂದಿಗೆ ಸೇರಿ ಪತ್ನಿ ಕೊಲೆ ಮಾಡಿದ್ದಾಳೆ. ಬಳಿಕ ಮೃತದೇಹವನ್ನು 15 ತುಂಡುಗಳಾಗಿ ತುಂಡರಿಸಿ ಪ್ಲಾಸ್ಟಿಕ್ ಡ್ರಮ್ಗೆ ಹಾಕಿ ಸಿಮೆಂಟ್ ತುಂಬಿ ಸೀಲ್ ಮಾಡಿದ್ದಾಳೆ. ಈ ಘಟನೆಯಿಂದ ಇಡೀ ಏರಿಯಾ ಬೆಚ್ಚಿಬಿದ್ದಿದೆ. ಮೀರತ್ ನಿವಾಸಿ ಸೌರಭ್ ಕುಮಾರ್ ನೆರೆಮನೆಯ ಮುಸ್ಕಾನ್ ಎಂಬಾಕೆಯನ್ನು ಪ್ರೀತಿಸಿ 2016ರಲ್ಲಿ ಮದುವೆಯಾಗಿದ್ದರು. ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಇತ್ತ ಪತ್ನಿ ಮುಸ್ಕಾನ್ ಸಾಹಿಲ್ ಶುಕ್ಲಾ ಎಂಬಾತನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ಲು. ಹೀಗಾಗಿ ಗಂಡನನ್ನ ಹೇಗಾದರೂ ಮುಗಿಸಬೇಕು ಅಂತ ಹತ್ಯೆಗೆ ಸಂಚು ರೂಪಿಸಿದ್ಲು. ಅದರಂತೆ ಮಗಳು ಪಿಹು ಜನ್ಮದಿನದ ಹಿನ್ನೆಲೆಯಲ್ಲಿ ಪತಿ ಸೌರಭ್ ಊರಿಗೆ ಬಂದಿದ್ದಾಗ ಮಾರ್ಚ್ 4ರ ರಾತ್ರಿ ಮಾದಕ ದ್ರವ್ಯ ಕೊಡಿಸಿ ಮುಸ್ಕಾನ್ ಮತ್ತು ಪ್ರಿಯಕರ ಸಾಹಿಲ್ ಶುಕ್ಲಾ ಸೌರಭ್ ಎದೆಗೆ ಚಾಕುವಿನಿಂದ ಇರಿದು ಗಂಟಲು ಸೀಳಿ ಕೊಲೆ ಮಾಡಿದ್ದಾರೆ. ನಂತರ ಪಾಪಿ ತನ್ನ ಮಗಳನ್ನ ತನ್ನ ಹೆತ್ತವರ ಮನೆಯಲ್ಲಿ ಬಿಟ್ಟು ಪ್ರಿಯಕರ ಸಾಹಿಲ್ ಜೊತೆ ಶಿಮ್ಲಾಕ್ಕೆ ಪರಾರಿಯಾಗಿದ್ಲು. ಶಿಮ್ಲಾದಿಂದ ವಾಪಸ್ ಬಂದ ಬಳಿಕ ಮುಸ್ಕಾನ್ ತನ್ನ ತಂದೆಗೆ ಸೌರಭ್ನ ಕೊಲೆಯ ಬಗ್ಗೆ ತಿಳಿಸಿದ್ದಾಳೆ. ಸದ್ಯ ಆರೋಪಿಗಳನ್ನು ಬಂಧಿಸಿ ವಿಚಾರಿಸಿದಾಗ ಅಸಲಿ ಸತ್ಯ ಕಕ್ಕಿದ್ದಾರೆ. ಮುಸ್ಲಿಂ ಗುತ್ತಿಗೆದಾರರಿಗೆ 4% ಮೀಸಲಾತಿ ನೀಡುವ ವಿಧೇಯಕ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ದಾರೆ. ವಿವಾದಾತ್ಮಕ ತಿದ್ದುಪಡಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿ ಪತ್ರವನ್ನ ಬರೆಯಲಾಗಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ಗೆ ಪತ್ರ ಬರೆದು ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ ವಿಧೇಯಕ 2025 ನಿನ್ನೆ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಂಡಿಸಿದ್ದರು. ಸದನದಲ್ಲಿ ವಿಧೇಯಕ ಮಂಡನೆಯಾಗುತ್ತಲೇ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ. ಸಂವಿಧಾನ ಬಾಹಿರವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಒದಗಿಸುವ ಮಸೂದೆಗೆ ಒಪ್ಪಿಗೆ ನೀಡದಂತೆ ಶಾಸಕ ಯತ್ನಾಳ್ ರಿಕ್ವೆಸ್ಟ್ ಮಾಡಿದ್ದಾರೆ. ಇನ್ನು ಮುಸ್ಲಿಮರಿಗೆ ಮೀಸಲಾತಿ ನೀಡಬಾರದೆಂದು ವಿಜಯೇಂದ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ರಾಕೇಶ ಕಲ್ಲೂರ ವಿರುದ್ಧ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ಸೈಟ್ ವಂಚನೆ ಆರೋಪದಡಿ ದೂರು ದಾಖಲಾಗಿದೆ. ಒಂದೇ ಸೈಟ್ ಇಬ್ಬರಿಗೆ ಮಾರಾಟ ಮಾಡಿರುವ ಆರೋಪದ ಹಿನ್ನೆಲೆ ಕೇಸ್ ದಾಖಲಾಗಿದ್ದು ಸದ್ಯ ರಾಕೇಶ ಕಲ್ಲೂರಾಗೆ ಬಂಧನದ ಭೀತಿ ಎದುರಾಗಿದೆ.